ಇನ್ನೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನಮ್ಗೆ. ಇನ್ನೊಂದು ಬ್ರೇಕಿಂಗ್ ಈಗ ಒಂದೊಂದೇ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ. ಬರಲೇಬೇಕಲ್ವಾ? ಅದು ಬರುತ್ತೆ. ಪ್ರಕರಣದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಂಟ್ರೆಸ್ಟಿಂಗ್, ಅಚ್ಚರಿ ಕೂಡ. ಈಗ ಒಂದೊಂದೇ ಸತ್ಯ ಸಂಗತಿಗಳು ಹೊರ ಬರ್ತಾ ಇವೆ ಅಂತ ಹೇಳಿದ್ದಾರೆ. ಯಾರು? ಮಾನ್ಯ ಕಾವಂತರು. ಪ್ರಕರಣದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೋಡಿದ್ದಾರೆ. ನೋಡಿ, ಈ ಮನುಷ್ಯನ ತಾಳ್ಮೆ ಇದೆಯಲ್ಲ, ಈ ತಾಳ್ಮೆಯನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು. ಇಷ್ಟು ವರ್ಷಗಳ ಕಾಲ, 12 ವರ್ಷಗಳ ಕಾಲ ನಿರಂತರವಾಗಿ ದೂರು ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಒಂದೊಂದೇ ಸತ್ಯಗಳು ಹೊರಗೆ ಬರುತ್ತೆ, ಖಂಡಿತವಾಗಿಯೂ ಹೊರಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಮಂಜುನಾಥ ಕಣ್ಬಿಟ್ಟಿದ್ದಾನೆ. ಅಲ್ಲಿರುವಂತ ಧರ್ಮ ದೇವತೆಗಳು ಮಾತಾಡ್ತಾ ಇದ್ದಾರೆ. ಅಣ್ಣಪ್ಪ ಸ್ವಾಮಿ ಮಾತಾಡಿಸ್ತಾ ಇದ್ದಾನೆ. ಯಾರ ಹತ್ರ ಏನು ಮಾತಾಡಿಸ್ಬೇಕು, ಯಾರ್ಯಾರಿಂದ ಸತ್ಯವನ್ನ ಹೊರಗೆ ತಗೊಂಡು ಬರಬೇಕು, ಅದೆಲ್ಲವನ್ನ ಅಣ್ಣಪ್ಪ ಸ್ವಾಮಿ ನಿತ್ತು ಮಾಡಿಸ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಇದೀಗ ಸಮಾಧಾನ ಆದಂಗಿದೆ ಕಾವಂದ್ರಿಗೆ. ಅವ್ರು ಯಾವತ್ತೂ ಕೂಡ ವಿಚಲಿತರಾದವರಲ್ಲ. ಈ ಪ್ರಕರಣದಲ್ಲಿ ನಾವು ನೋಡಿದ ಹಾಗೆ ವಿಚಲಿತರಾಗ್ಲಿಲ್ಲ. ಸುಳ್ಳುಗಳು ಇದ್ದದ್ದೇ, ಆಪಾದನೆಗಳು ಇದ್ದದ್ದೇ. ನಾನು ಇರುವುದು ಹೀಗೆ, ಧರ್ಮಾಧಿಕಾರಿಯಾಗಿ ಬದುಕಿದ್ದೀನಿ, ಧರ್ಮಾಧಿಕಾರಿಯಾಗಿಯೇ ಬದುಕ್ತೀನಿ ಅಂತ ಬದುಕ್ತಾ ಇದ್ದವರು ಅವರು. ಇದೀಗ ಮೊದಲ ಬಾರಿಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂತ? ಸತ್ಯಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಎಸ್, ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಒಂದೊಂದಾಗಿ ಮಾತ್ರ ಅಲ್ಲ, ಇನ್ನು ಅನೇಕ ಸತ್ಯಗಳು ಹೊರಗೆ ಬರುತ್ತೆ. ಎಲ್ಲವೂ ಹೊರಗೆ ಬರುತ್ತೆ. ಯಾರೆಲ್ಲ ಇದ್ರ ಹಿಂದೆ ಇದ್ರು, ಯಾರೆಲ್ಲ ಈ ಷಡ್ಯಂತ್ರವನ್ನ ರೂಪಿಸಿದ್ರು, ಯಾರೆಲ್ಲ ಪ್ಲಾನ್ ಮಾಡಿಕೊಂಡು ಮಾಸ್ಟರ್ ಮೈಂಡ್ಗಳು ಯಾರು, ಒಳ್ಳೆ ಸಿನಿಮೀಯ ರೀತಿಯಲ್ಲಿ ಫ್ರಮ್ ದ ನೋವೇರ್ ಬಂದು ಹಳ್ಳಗಳನ್ನ ಹುಗಿದ್ರಲ್ಲ, ಇವೆಲ್ಲ ವಿಚಾರಗಳು ಕೂಡ ಇದಕ್ಕೆ ಹೊರಗೆ ಬರುತ್ತೆ. ಸೊ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇವೆ. ಧರ್ಮ ದೇವತೆಗಳು ಉತ್ತರವನ್ನ ನೀಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ. ಯಾಕಂತ ಹೇಳಿದ್ರೆ ಒಂದು ವಾರದ ಹಿಂದೆ ಇದ್ದಂತಹ ಸೀನ್ಗಳೇ ಬೇರೆ, ಪಿಕ್ಚರ್ಗಳೇ ಬೇರೆ. ಒಂದು ವಾರದ ನಂತರ ಎಲ್ಲವೂ ಕೂಡ ಬಯಲಿಗೆ ಬರ್ತಾ ಇದೆ. ಯಾವಾಗ 13ನೇ ಸ್ಪಾಟ್ ಅನ್ನ 22 ಅಡಿ ಅಗದ್ರು ಕೂಡ ಏನೂ ಸಿಗ್ಲಿಲ್ವೋ, ಆಗ ಜನಗಳಿಗೆ ಅರ್ಥ ಆಗಕ್ ಶುರುವಾಗಿದೆ. ಓ, ಇದ್ರ ಹಿಂದೆ ಹಿಂಗ ಕಥೆ, ಇದು ಖಾಲಿ ಷಡ್ಯಂತ್ರನ, ಹೆಣ ಹೂತಿದ್ದೇನೆ ಅಂತ ಖಾಲಿ ರೈಲು ಬಿಟ್ಟಿದ್ದ. ಹಂಗಾದ್ರೆ ಯಾವ ಮೂಳೆನೂ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಜನಗಳಿಗೆ ಇದೀಗ ಅರ್ಥ ಆಗ್ತಾ ಇದೆ. ಈಗ ಒಂದೊಂದೇ ಸತ್ಯ ಸಂಗತಿಗಳು ಹೊರ ಬರ್ತಾ ಇವೆ. ಪ್ರಕರಣದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಬಲಕ್ಕೆ ನಿಂತ ಎಲ್ಲರಿಗೂ ಧನ್ಯವಾದವನ್ನ ಹೇಳಿದ್ದಾರೆ ಧರ್ಮಾಧಿಕಾರಿಗಳು. ಇದರ ಬಗ್ಗೆ ನಾನು ಈಗ ಮಾತನಾಡುವುದಿಲ್ಲ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಪ್ರಕರಣದ ತನಿಖೆ ನಡೀತಿದೆ, ಹಾಗಾಗಿ ನಾನು ಹೆಚ್ಚು ಮಾತಾಡಲ್ಲ. ಜನರ ಪ್ರೀತಿ ಕ್ಷೇತ್ರದ ಮೇಲೆ ಹೀಗೇ ಇರಲಿ ಅಂತ ಹೇಳಿದ್ದಾರೆ. ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೇ ಇರಲಿ ಎಂದಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ. ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ನೋಡಿ, 12 ವರ್ಷಗಳ ಕಾಲ ವೀರೇಂದ್ರ ಹೆಗ್ಗಡೆ ಹಂಗಂತೆ ಹಿಂಗಂತೆ, ಅದು ಮಾಡಿದ್ರಂತೆ ಇದು ಮಾಡಿದ್ರಂತೆ, ಏನೇನೋ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳಿದ್ರಲ್ಲ. ಈ ಎಲ್ಲ ಆರೋಪಗಳಿಗೆ ಇದೀಗ ಧರ್ಮಾಧಿಕಾರಿಗಳು ಕೊಟ್ಟಂತ ಉತ್ತರ ಎರಡೇ ಲೈನ್. ಏನು? ಎಲ್ಲ ಸತ್ಯಗಳು ಹೊರಗೆ ಬರ್ತಾ ಇದೆ, ನಾನಿದೀಗ ಏನು ಮಾತಾಡಲ್ಲ, ನಿಮ್ಮ ಪ್ರೀತಿ ಕ್ಷೇತ್ರದ ಮೇಲೆ ಹಿಂಗೇ ಇರಲಿ ಅಷ್ಟೇ. ಯಾಕಂತ ಹೇಳಿದ್ರೆ ಅವರು ಬಹಳ ಸಹನಾಯುಕ್ತವಾಗಿರ್ತಕ್ಕಂಥ ವ್ಯಕ್ತಿ ರೀ, ಬಹಳ ಪ್ರೆಸ್ಟೀಜಿಯಸ್ ವ್ಯಕ್ತಿ, ಬಹಳ ಓದ್ಕೊಂಡಿರುವವರು, ತಿಳುವಳಿಕೆ ಇರುವವರು, ನೂರಾರು ಜನರ ಕಷ್ಟಗಳಿಗೆ ಸ್ಪಂದಿಸಿದವರು, ವಿದ್ಯಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮೂಡಿಸಿದಂಥವ್ರು ಅವರು. ಅಂಥವ್ರು ಇಂಥವ್ರಿಗೆಲ್ಲ ರಿಪ್ಲೈ ಕೊಡಲ್ಲ. ಆಬ್ವಿಯಸ್ಲಿ ಬಾಯಿಗೆ ಬಂದಂಗೆ ಆ ಮಗನೇ ಈ ಮಗನೇ ಅಂತೆಲ್ಲ ಮಾತಾಡ್ಕೊಂಡು ಓಡಾಡುವಂತ ಈ ಸುಳ್ಳು ಬುರುಕರಿಗೆ ಅಂತ ಮೇರು ವ್ಯಕ್ತಿತ್ವ ಯಾಕೆ ಪ್ರತಿಕ್ರಿಯೆಯನ್ನು ನೀಡಬೇಕು ಹೇಳಿ? ಹಾಗಾಗಿ 12 ವರ್ಷ ಮೌನವನ್ನು ವಹಿಸಿದ್ರು. ಇದೀಗ ಮೊದಲ ಬಾರಿಗೆ ಮಾತಾಡಿದ್ದಾರೆ. ಜನರ ಪ್ರೀತಿ ನಮ್ಮ ಮೇಲೆ ಮತ್ತು ಕ್ಷೇತ್ರದ ಮೇಲೆ ಇದೇ ರೀತಿಯಲ್ಲಿ ಇರಲಿ. ಸತ್ಯ ಒಂದೊಂದಾಗೆ ಹೊರಗೆ ಬರ್ತಾ ಇದೆ. ನಮ್ಮ ಪರವಾಗಿ ನಿಂತವರಿಗೆ ಧನ್ಯವಾದವಂತ ಸಲ್ಲಿಸಿದ್ದಾರೆ. ಅವರು ಪರವಾಗಿ ಬಹುಶಃ ಪವರ್ ಟಿವಿ ಆಗಿ ನಾವು ಕೂಡ ಹೆಮ್ಮೆಯಿಂದ ಹೇಳ್ತೀವಿ, ಆರಂಭದಿಂದ ಇಂದಿನವರೆಗೆ ಪವರ್ ಟಿವಿ ಏಕಾಂಗಿಯಾಗಿ ಇದರ ಷಡ್ಯಂತ್ರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಷಡ್ಯಂತ್ರದ ವಿರುದ್ಧವಾಗಿ ಆರಂಭದಿಂದಲೂ ಹೇಳಿದ್ವಿ, ಇದೆಲ್ಲವೂ ಕೂಡ ಸುಳ್ಳು, ಬರ್ಲಿ ಬುರುಡೆ ಮನುಷ್ಯ ಅಗಿರಿ ಅಂತ ನಾವೇ ಹೇಳಿದ್ವಿ. SIT ತಂಡವನ್ನ ರಚಿಸ್ಲಿ, ದಯವಿಟ್ಟು ರಚಿಸಿ ಅಂತ ಹೇಳಿದ್ವಿ. SIT ತಂಡ ರಚನೆ ಆಯ್ತು.
ಬಹುಶಃ ಇವ್ರು ಏನ್ ಅನ್ಕೊಂಡಿದ್ರು, SIT ತಂಡವನ್ನು ಇವ್ರು ರಚನೆ ಮಾಡಲ್ಲ, ನಾವು ಹಿಂಗೆ ಬುರುಡೆ ಬಿಟ್ಕೊಂಡು ಕಾಲ ದೂಡ್ತಾ ಇರೋದು, ಯೂಟ್ಯೂಬ್ಗಳಲ್ಲಿ ರಂಗು ರಂಗಿನ ಬಣ್ಣ ಬಣ್ಣದ ವಿಡಿಯೋಗಳನ್ನ ಮಾಡಿ ಹಾಕಿ ಒಂದಿಷ್ಟು ವ್ಯೂಸ್ಗಳನ್ನ ತಗೊಳ್ಳೋದು, ಬೇರೆ ಕಡೆಯಿಂದ ಏನಾದ್ರೂ ದುಡ್ಡುಗಳು ಬಂದ್ರೆ ಅದನ್ನ ತಗೊಂಡು ಕಿಸೆಗೆ ಹಾಕೊಳ್ಳೋದು ಅಂತ ಯೋಚನೆ ಮಾಡಿದ್ರು. ಆದ್ರೆ ಇದೆಲ್ಲ ಸಾಧ್ಯವಾಗ್ತಾ ಇಲ್ಲ. ಯಾಕೆ? SIT ರಚನೆ ಆಗಿದೆ, ಖಡಕ್ ಅಧಿಕಾರಿಗಳಿದ್ದಾರೆ. ಯಾವ್ದೋ 10ನೇ ಕ್ಲಾಸ್ ಪಾಸ್ ಆಗಿ ಕೆಲ್ಸಕ್ಕೆ ಹೋದಂತ ವ್ಯಕ್ತಿಗಳಲ್ಲ, ಬದಲಿಗೆ IPS ಓದಿದಂತ ಅಧಿಕಾರಿಗಳಿದ್ದಾರೆ, ಖಡಕ್ ಆಫೀಸರ್ಸ್ಗಳಿದ್ದಾರೆ. ಸತ್ಯ ಏನ್ ಬೇಕು ಹೊರಗೆ ಬರಲೇಬೇಕು ಅಂತ ಹೇಳಿ 18 ಗುಂಡಿಗಳನ್ನ ಆಗಿದ್ರು ಅವರು. ಯಾಕೆ? ಅವ್ರಿಗೆ ತಾಳ್ಮೆ ಅವರಿಗೂ ಮೀರ್ತಾ ಇತ್ತು. ಆದ್ರೆ ನೋಡೇ ಬಿಡೋಣ, ಅದೇನ್ ಸಿಗತ್ತೆ ನೋಡೇ ಬಿಡೋಣ ಅಂತ ಹೇಳಿ 18 ಗುಂಡಿಗಳನ್ನ ಆಗಿದ್ರಲ್ಲ, ಏನೂ ಸಿಗ್ಲಿಲ್ಲ. ಇದೀಗ ಆ ಬುರುಡೆ ಬಿಟ್ಟಂತ ಬುರುಡೆ ಮನುಷ್ಯನನ್ನ ವಶಕ್ಕೆ ತಗೊಂಡು 10 ದಿನಗಳ ಕಾಲ ವಶಕ್ಕೆ ತಗೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ರಾಸ್ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ಬಹಳ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ ಅವರು, ಹೆಂಗೆ ಕ್ವಶನ್ ಕೇಳಬೇಕಂತ ಗೊತ್ತಿದೆ. ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ಭಾರಿ ಸಂತೋಷ ಭಾರಿ ಸಂತೋಷ ಸತ್ಯ ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದಲ್ಲಿ ಇಚ್ಛನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡೋ ನಾಯಕತ್ವ ಮಾದರಿಗಳ ಗೊತ್ತು ನೋಡಿಲ್ಲರೂ ವಿಜಯ ಸಿದ್ಧಾರು ಆರಿನ ಈ ನೇತೃತ್ವ ಈ ಕಾರ್ಯದ ಜಯ ಅವರು ಮಾದರಿಗಳು ಜಯ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈಗೆ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡ್ಕೊಂಡ್ರೆ ಬಂದು ಮನಸ್ಸು ಮಾಡ್ಕೊಡುವಂತ ಸೇವೆ ಮಾಡ್ಕೊಂಡು ಉತ್ಸಾಹಗಳಿದೆ. ಇಲ್ಲಿ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಬಂತ ಇಷ್ಟು ಬರೋದಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ಬರ್ತೀನ ಬೆಂಬಲ ಪಡ್ತೀನಿ. ಭಾರಿ ಸಂತೋಷ ಸತ್ಯ ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದಲ್ಲಿ ಇಚ್ಛನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡೋ ನಾಯಕತ್ವ ಮಾದರಿಗಳ ಗೊತ್ತು ನೋಡಿಲ್ಲರೂ ವಿಜಯ ಸಿದ್ಧಾರು ಆರಿನ ಈ ನೇತೃತ್ವ ಈ ಕಾರ್ಯದ ಜಯ ಅವರು ಮಾದರಿಗಳು ಜಯ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈಗೆ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡ್ಕೊಂಡ್ರೆ ಬಂದು ಮನಸ್ಸು ಮಾಡ್ಕೊಡುವಂತ ಸೇವೆ ಮಾಡ್ಕೊಂಡು ಉತ್ಸಾಹಗಳಿದೆ. ಇಲ್ಲಿ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಬಂತ ಇಷ್ಟು ಬರೋದಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ಬರ್ತೀನ ಬೆಂಬಲ ಪಡ್ತೀನಿ. ಭಾರಿ ಸಂತೋಷ ಸತ್ಯ ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದಲ್ಲಿ ಇಚ್ಛನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡೋ ನಾಯಕತ್ವ ಮಾದರಿಗಳ ಗೊತ್ತು ನೋಡಿಲ್ಲರೂ ವಿಜಯ ಸಿದ್ಧಾರು ಆರಿನ ಈ ನೇತೃತ್ವ ಈ ಕಾರ್ಯದ ಜಯ ಅವರು ಮಾದರಿಗಳು ಜಯ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈಗೆ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡ್ಕೊಂಡ್ರೆ ಬಂದು ಮನಸ್ಸು ಮಾಡ್ಕೊಡುವಂತ ಸೇವೆ ಮಾಡ್ಕೊಂಡು ಉತ್ಸಾಹಗಳಿದೆ. ಇಲ್ಲಿ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಬಂತ ಇಷ್ಟು ಬರೋದಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ಬರ್ತೀನ ಬೆಂಬಲ ಪಡ್ತೀನಿ. ಭಾರಿ ಸಂತೋಷ ಸತ್ಯ ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದಲ್ಲಿ ಇಚ್ಛನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡೋ ನಾಯಕತ್ವ ಮಾದರಿಗಳ ಗೊತ್ತು ನೋಡಿಲ್ಲರೂ ವಿಜಯ ಸಿದ್ಧಾರು ಆರಿನ ಈ ನೇತೃತ್ವ ಈ ಕಾರ್ಯದ ಜಯ ಅವರು ಮಾದರಿಗಳು ಜಯ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈಗೆ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡ್ಕೊಂಡ್ರೆ ಬಂದು ಮನಸ್ಸು ಮಾಡ್ಕೊಡುವಂತ ಸೇವೆ ಮಾಡ್ಕೊಂಡು ಉತ್ಸಾಹಗಳಿದೆ. ಇಲ್ಲಿ ಮಾದರಿಗೆ ಧನ್ಯವಾದಗಳು.
ಹೆಚ್ಚು ಪಾತ್ರರಿಸಿದೆ ಮತ್ತೆ ಟಿವಿ ಬಂದ ಇಷ್ಟು ಬರೋದಲ್ಲಿ ಎಷ್ಟು ಹೆಚ್ಚು ಪಾತ್ರರಿಸಿ ಭಾಳ ಸಂತೋಷ.